ಅಕಾರದಿಂದ ಪ್ರಾರಂಭ ಮಾಡಿಕೊಂಡು ಏನು ಎಲ್ಲ ವರ್ಣಮಾನಗಳಿವೆ, ವರ್ಣಗಳು, ಅವುಗಳಿಂದ ಭಗವಂತ ಹೇಗೆ ವಾಚ್ಯ ಅಂತ ಅನ್ನೋದನ್ನ ಈ ಮಾತೃಕಾನ್ಯಾಸದಲ್ಲಿ ನಾವೀಗ ನೋಡಬೇಕು. ಇದು ನಾವೀಗಾಗಲೇ ನೋಡ್ತಿರುವಂತೆ ತಂತ್ರಸಾರದಲ್ಲಿ 1ನೇ ಅಧ್ಯಾಯದಲ್ಲಿ ಅಜ ಆನಂದ ಇಂದ್ರೇಶ ಉಗ್ರ ಊರ್ಜರತಂಭರ ಅಂತ ಹೀಗೆ ಕಾಣಿಸ್ತವೆ. 6, 7, 8 ಇತ್ಯಾದಿ ಶ್ಲೋಕಗಳು. ಅಲ್ಲಿ ಅಜ ಅಂತ ಮೊದಲನೇ ಶಬ್ದ. ಅಜ ಅನ್ನೋ ಶಬ್ದಕ್ಕೆ ನಾಶರಹಿತನಾದವನು ಅಂತ ಅರ್ಥ ಆಗ್ತದೆ. ನ ಜಾಯತೆ ಇತಿ ಅಜಃ, ಎಂದು ಕೂಡ ಹುಟ್ಟದವನು. ಮಹಾಭಾರತದಲ್ಲಿ ನಹಿ ಜಾತೋ ನ ಜಾಯೇಹಂ ನಜ ನಿಶ್ಚೇ ಕದಾಚನ ಕ್ಷೇತ್ರಜ್ಞ ಸರ್ವಭೂತಾನಾಂ ತಸ್ಮಾದಹಂ ಅಜಸ್ಮೃತಃ, ಎಂದೂ ಕೂಡ ನಾನು ಹುಟ್ಟದವನು, ಎಲ್ಲ ಪ್ರಾಣಿಗಳಲ್ಲಿ ಕೂಡ ನಾನು ಕ್ಷೇತ್ರಜ್ಞನಾಗಿದ್ದೇನೆ, ಅದಕ್ಕಾಗಿ ನನಗೆ ಅಜ ಅಂತ ಹೇಳ್ತಾರೆ ಅಂತ ಹೀಗೆ ಆ ಒಂದು ನಾಮದ ನಿರ್ವಚನ ಕಾಣಿಸ್ತದೆ. ಅಜ ಸರ್ವೇಶ್ವರ ಸಿದ್ಧ ಅಂತ ಮತ್ತೆ ಅಜೋ ಮಹಾರ್ಹ ಸ್ವಾಭಾವ್ಯ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಈ ಒಂದು ಅಜ ಅನ್ನೋ ಶಬ್ದವು ಕೂಡ ಕಾಣಿಸ್ತದೆ. ಈ ಅಜಾಯ ನಮಃ ಅಂತ ಅದನ್ನ ಹೇಳುವ ಒಂದು ಪದ್ಧತಿ. ಅಂತ ಅದರ ಬೀಜಾಕ್ಷರ. ಅಜಾಯ ನಮಃ, ಅಜ ಎಂಬ ಹೆಸರುಳ್ಳಂತಹ ಭಗವಂತನಿಗೆ ನಮಸ್ಕಾರ ಅಂತ. ಕೇವಲ ಅಜ ಎಂಬ ಶಬ್ದದಿಂದ ಮಾತ್ರ ಅವನ ವಾಚ್ಯ ಅಲ್ಲ, ಎಂಬ ಶಬ್ದದಿಂದಲೂ ಅವನ ವಾಚ್ಯನೆ. ಅಹ ಪುರಾಣ ಋಷಿ ವ್ಯಾಸಶಾಖಾ ಸಹಸ್ರಕೃತ ಅಂತ ಗೀತಾ ಭಾಷ್ಯದಲ್ಲಿ ಆಚಾರ್ಯ ಉದ್ಧರಿಸಿದಂತಹ ಮಾತೊಂದಿದೆ. ಆದ್ರಿಂದ ಅಜ ಅಂದ್ರೆ ಅದರಿಂದ ಅಂದ್ರೂ ಕೂಡ ಅಹ ಈ ಎಲ್ಲಾ ಶಬ್ದಗಳು ಭಗವಂತನ ಹೇಳ್ತವೆ. ಅಹೈತಿ ಬ್ರಹ್ಮ ಅಂತ ಐತರೆ ಉಪನಿಷತ್ತಿನ ಒಂದು ಉಲ್ಲೇಖ. ಅಹ ಅಂತ ಅನುಸಾರಾಂತವಾಗಿ ಗೀತಾ ಭಾಷೆಯಲ್ಲಿ ಬಂದಿರುವಂತಹ ಒಂದು ಮಾತು. ವ್ಯಾಸನ ನಾಮ ಒಂದದು, ವೇದವ್ಯಾಸನ ಒಂದು ನಾಮ. ಹೀಗೆ ಅಜಾಯ ನಮಃ ಅಂತ ಮೊದಲನೇ ರೂಪ. ಆ ಭಗವಂತನಿಗೆ ಅಥವಾ ಆ ಅಂತ ಯಾಕೆ ಹೇಳಬೇಕು ಅದನ್ನ ಮತ್ತೊಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. 10, 94, 19 ಒಂದೊಂದು ಶಬ್ದದಿಂದಲೂ ಭಗವಂತ ವಾಚ್ಯನಾಗ್ತಾನೆ. ಆನಂದತ್ವಾದ ನಾಮಾಸೌ ಉತ್ಕೃಷ್ಟತ್ವಾದ ನಾಮಕಃ ಏತನ್ನಾಮದ್ವಯಂ ವಿಷ್ಣೋರ್ಜ್ಞಾತ್ವ ಪಾಪೈ ಪ್ರಮುಚ್ಯತೆ. ಅವನಿಗೆ ಆನಂದ ಸ್ವರೂಪನಾದ್ರಿಂದ ಅಂತ ಹೇಳ್ತಾರೆ, ಉತ್ಕೃಷ್ಟನಾದ್ರಿಂದ ಅಂತ ಹೇಳ್ತಾರೆ. ಇಲ್ಲಿ ಮುಂದೆ ತತ್ವಸಾರದಲ್ಲಿ ಉಗ್ರ ಅಂತ ಬಂದಿದೆ. ಅದೇನೇ ಇರಲಿ, ನಾವು ಬೇರೆ ಶಬ್ದಗಳನ್ನು ತಿಳ್ಕೊಳ್ಬಹುದು. ಹೀಗೆ ಉತ್ಕೃಷ್ಟ, ಆನಂದ, ಅಜ ಇತ್ಯಾದಿ ಶಬ್ದಗಳ ಸಂಕ್ಷಿಪ್ತ ರೂಪಗಳೇ ಈ ಇತ್ಯಾದಿಗಳು. ಅವು ಭಗವಂತನ ಹೇಳ್ತವೆ. ಭಗವಂತ ಆನಂದ, ಉತ್ಕೃಷ್ಟ, ಅಜ ಇತ್ಯಾದಿ ಶಬ್ದಗಳಿಂದ ನಾವು ಅವನನ್ನು ತಿಳ್ಕೊಂಡ್ರೆ ಎಲ್ಲ ಪಾಪಗಳಿಂದಲೂ ಮನುಷ್ಯ ಮುಕ್ತನಾಗ್ತಾನೆ ಅಂತ ಹೇಳುವಂತ ಒಂದು ಮಾತದು ಭಾಗವತ ತಾತ್ಪರ್ಯದ್ದು. ಮತ್ತೆ ಆನಂದಾಯ ನಮಃ ಅಂತ ಎರಡನೇದು. ಆನಂದೋ ನಂದನೋನಂದ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದಿದೆ. ಆನಂದ ರೂಪತ್ವ ಆನಂದ, ಆಪಾದನಖಾತ್ ಸರ್ವೇವ ಆನಂದ. ಕೆಳಗೆ ಕಾಲ ಬುಡದಿಂದ ತಲೆಯವರೆಗೆ ಸರ್ವವೂ ಒಂದು ಆನಂದಮಯನೇ. ಯಯೇನಮೇವಂ ಆನಂದಂ ವೇದ ಸ ಆನಂದವೇವ ಸಭವತಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ ಒಂದು ಮಾಧ್ಯಂದಿನ ಶ್ರುತಿ ಅಂತ ವೇದವಾಕ್ಯ. ಭಗವಂತನನ್ನು ಆನಂದಮಯ ಅಂತ ಉಪಾಸನೆ ಮಾಡುವುದು ನಾವು ಕೂಡ ಅಂತಹ ಆನಂದವನ್ನು ಪಡೆಯುವ ಉದ್ದೇಶದಿಂದಲೇ. ಇದಕ್ಕಾಗಿ ದಾಸರು ಒಂದು ತುಂಬಾ ಸುಂದರವಾದಂತಹ ಹಾಡನ್ನು ಹಾಡಿದ್ದಾರೆ. ಅದನ್ನೆಲ್ಲ ನಾವು ನೀವು ಕೇಳಿರ್ತೀವಿ. ಆನಂದ ಆನಂದ ಮತ್ತೆ ಪರಮಾನಂದ, ಮೊದಲು ಕ್ಷಕಾರ ಅಂತ ಈ ವರ್ಣಗಳೆಲ್ಲ ಆ ಭಗವಂತನ ನಾಮವೆಂದು ತಿಳಿದವನಿಗೆ ಮಹಾನಂದ ಅಂತ. ಭಗವಂತನನ್ನ ಸರಿಯಾದ ಜ್ಞಾನವಿಲ್ಲದೆ ಸ್ತುತಿಸುವುದಕ್ಕಿಂತ ಶಾಸ್ತ್ರೋಕ್ತವಾಗಿ ಆತನ ಸ್ತುತಿಸುವುದು, ಆತನ ಒಂದು ಗುಣಗಳನ್ನೇ ಪ್ರತಿಯೊಂದು ಅಕ್ಷರಗಳು, ಪದಗಳು, ವಾಕ್ಯಗಳು ಎಲ್ಲವೂ ಹೇಳ್ತವೆ ಅಂತ ತಿಳ್ಕೊಳ್ಳುವುದೇನಿದೆಯಲ್ಲ,
ಹಾಗೆ ಭಗವಂತನ ಗೌಣ ನಾಮಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ದೊಡ್ಡ ಆನಂದ. ಅದು ಅದಕ್ಕಿಂತ ಹೆಚ್ಚಿನ ಆನಂದ ಇಲ್ಲ. ಯಥ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವ ಏವ ಹಿ ಅಂತ ಈಶಾವಾಸ್ಯ ಭಾಷ್ಯ, ಐತರೇಯ ಭಾಷ್ಯಗಳು ಅಂತೆ. ಭಗವಂತನನ್ನ ಸರ್ವಶಬ್ದ ವಾಚ್ಯ ಅಂತ ನಾವು ತಿಳ್ಕೋಬೇಕಾದ್ರೆ, ಸರ್ವಗುಣವುಳ್ಳವನು ತಿಳ್ಕೋಬೇಕಾದ್ರೆ ಸರ್ವಶಬ್ದ ವಾಚ್ಯ ಅಂತಾನೆ ತಿಳ್ಕೋಬೇಕು. ಅದಕ್ಕಾಗಿ ಅ ಮೊದಲು ಕ್ಷಕಾರ ಅಂತ, ಅದಿಂದ ಆರಂಭಿಸಿ ಕ್ಷದವರೆಗೆ ಎಲ್ಲ ಶಬ್ದಗಳು ಭಗವಂತನಿಗೆ ವಾಚಕ ಅಂತ ತಿಳ್ಕೊಂಡ್ರೆ ಆನಂದ ಮತ್ತೆ ಪರಮಾನಂದ ಅಂತ ದಾಸರು ಹಾಡಿದ್ದು. ಹೀಗೆ ಆಮ್ ಆನಂದಾಯ ನಮಃ, ಅವನು ಆ ಕಾರದಿಂದಲೂ ವಾಚ್ಯ, ಮತ್ತೆ ಆನಂದ ಎಂಬ ಶಬ್ದದಿಂದಲೂ ಅವನು ವಾಚ್ಯನಾಗಿದ್ದಾನೆ. ಆ ಅನ್ನುವುದು, ಆ ಆನಂದ ಅನ್ನುವುದರ ಸಂಕ್ಷಿಪ್ತ ರೂಪವಾಗಿದೆ ಈ ದೃಷ್ಟಿಯಿಂದ. ಮುಂದೆ ಇಂದ್ರಾಯ ನಮಃ ಅಂತ, ಆ ಭಗವಂತನನ್ನ ಇಂದ್ರ ಅಂತ ಹೇಳುವುದು ಮೂರನೇ ನಾಮದಲ್ಲಿ. ಇಂದ್ರ ಅಂತಂದ್ರೆ ಪರಮೇಶ್ವರ ಅಂತ ಅರ್ಥ, ಸರ್ವೈಶ್ವರ್ಯ ಉಳ್ಳವನು ಅಂತ ಅರ್ಥ. ಅದಲ್ಲದೆ ತಮಿದಂದ್ರಂ ಸಂತಂ ಇಂದ್ರ ಇತ್ಯಾಚಕ್ಷತೆ ಪರೋಕ್ಷೇಣ ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಅಂತೇನು ಬಂದಿದೆಯಲ್ಲ, ಅವನು ಮೂಲತಃ ಇದಂದ್ರ ಅಂತೆ. ಅಂದ್ರೆ ತನ್ನ ವಿಶಿಷ್ಟ ವೈಭವಯುತವಾದಂಥ ರೂಪವನ್ನ ತಾನೇ ನೋಡುವವನು. ಅವನು ನೋಡಿದರೆ ಉಳಿದವ್ರಿಗೂ ಕೂಡ ನೋಡ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಅವನನ್ನ ಇದಂದ್ರ, ತನ್ನ ಗುಣಪೂರ್ಣವಾದ ವ್ಯಕ್ತಿತ್ವವನ್ನು ತಾನೇ ಕಂಡವನು. ಇದಂದ್ರ ಅನ್ನುವುದನ್ನ ರಹಸ್ಯವಾಗಿ ಇಂದ್ರ ಅಂತ ಹೇಳ್ತಾರೆ ಅಂತ ಬಂದಿದೆ. ಹೀಗೆ ಇಂದ್ರ ಅಂದ್ರೆ ತನ್ನ ಗುಣಪೂರ್ಣವಾದ ರೂಪವನ್ನ ಸ್ವರೂಪವನ್ನು ತಾನೇ ತಿಳಿದವನು, ಮತ್ತೆ ಪರಮೈಶ್ವರ್ಯಶಾಲಿ ಆದವನು ಕೂಡ. ಇಂದ್ರಸ್ಸ ಪರಮೈಶ್ವರ್ಯ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳಿದಂತ ಉಲ್ಲೇಖ ಇದೆ. ಓಂ ಅಂ ಅಜಾಯ ನಮಃ ಅಂತ ಹೇಳಿ ಶಿರಸ್ಸಿನಲ್ಲಿ ಮುಟ್ಟಬೇಕು. ಆಂ ಆನಂದಾಯ ನಮಃ ಅಂತ ಮುಖದಲ್ಲಿ ಮುಟ್ಟಬೇಕು. ಇಂ ಇಂದ್ರಾಯ ನಮಃ ಅಂತ ಬಲಗಣ್ಣಿನಲ್ಲಿ, ಈಂ ಈಶಾಯ ನಮಃ ಅಂತ ಹೇಳಿ ಎಡಗಣ್ಣಿನಲ್ಲಿ ಮುಟ್ಟಬೇಕು. ಇದು ಅದರ ಕ್ರಮ. ಎಲ್ಲ ನಮ್ಮ ಅಂಗಾಂಗಗಳಲ್ಲಿ ಆ ಭಗವಂತನ ರೂಪಗಳನ್ನ ನಾವು ನ್ಯಾಸ ಮಾಡಿಕೊಳ್ಬೇಕು. ಈಷ್ಟೇ ಇತಿ ಈಶಃ, ಎಲ್ಲ ರೀತಿಯಾದಂತಹ ಐಶ್ವರ್ಯವುಳ್ಳವನು ಅಂತ ಅರ್ಥ. ಈ ಅಂದ್ರೆ ಲಕ್ಷ್ಮೀದೇವಿ. ತಾಂ ಪದ್ಮಿನೀಂ ಈಂ ಶರಣಮಹಂ ಪ್ರಪದ್ಯೆ ಅಂತ ಈ ಅಂದ್ರೆ ಲಕ್ಷ್ಮೀದೇವಿ. ಅವಳಿಗೆ ಶ ಅಂದ್ರೆ ಸಂತೋಷ ಕೊಡುವಂಥವನು. ಆ ಕಾರಣಕ್ಕಾಗಿ ಕೂಡ ಅವನನ್ನ ಈಶ ಅಂತ ನಾವು ವರ್ಣನೆ ಮಾಡಬಹುದು. ಉಗ್ರ ಅಂತ ಮುಂದಿನ ಶಬ್ದ. ಉಗ್ರಾಯ ನಮಃ, ಓಂ ಉಗ್ರಾಯ ನಮಃ ಅಂತ ಬಲಕಿವಿಯಲ್ಲಿ, ಓಂ ಊರ್ಜಾಯ ನಮಃ ಅಂತ ಹೇಳಿ ಎಡಕಿವಿಯಲ್ಲಿ ಮುಟ್ಟಿ ಆ ಭಗವಂತನ ರೂಪಗಳನ್ನ ಅಲ್ಲಿ ಚಿಂತಿಸಬೇಕು. ಉಗ್ರ ಅಂದ್ರೆ ಉಗ್ರಹ ಸಂವತ್ಸರೋ ದಕ್ಷ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ಬಂದಿದೆ. ಅಂದ್ರೆ ಬನ್ನಂಜೆ ಗೋವಿಂದಾಚಾರ್ಯ ಹೇಳಿದ ಒಂದು ಅರ್ಥ. ಉಮೇಶ ರುದ್ರ, ಆ ರುದ್ರನನ್ನು ಕೂಡ ನರಸಿಂಹ ರೂಪದಿಂದ ನುಂಗಿ ಹಾಕುವಂಥ ಪ್ರಳಯಕಾರಕವಾದಂಥ ರೂಪ. ಅಥವಾ ಉಗ್ರ ಅಂತಂದ್ರೆ ಭಯಂಕರ ಅಂತಾನೆ ಅರ್ಥ. ಹೀಗೆ ಉಗ್ರ ಅನ್ನೋ ಶಬ್ದದ ಅರ್ಥವನ್ನ ನಾವು ಗಮನಿಸಬೇಕು. ಉಗ್ರ ಅನ್ನೋ ಶಬ್ದಕ್ಕೆ ಯಥೋ ಜಜ್ಜ ಉಗ್ರಸ್ತ್ವೇಷಂ ಋಮ್ಣೋ ಋಣದಯೋ ಯುವತೀನಾಮ್ ಅಂತ ಬೃಹತಿ ಸಹಸ್ರ ಮಂತ್ರದಲ್ಲಿ ಕಾಣಿಸುವಂತಹ ಒಂದು ಅರ್ಥ ಇದೆ. ಅದಕ್ಕೆ ತತ್ವಸಾರ ವ್ಯಾಖ್ಯಾನದಲ್ಲಿ ಉಗ್ರಹ ಅಂದ್ರೆ ಉತ್ ಪೂರ್ವಾತ್ ರಕ್ಷತೆ ಕರ್ತರಿ ಡ ಪ್ರತ್ಯಯ, ಉತ್ ಅಂತ ಉಪಸರ್ಗ, ಅದಕ್ಕೆ ರಕ್ಷ ಧಾತು, ಅದು ಉಗ್ರ ಎಂಬ ನಿಷ್ಪತ್ತಿಯನ್ನು ತಾಳುತ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಉತ್ಕೃಷ್ಟವಾಗಿ ಎಲ್ಲರನ್ನೂ ಕೂಡ ರಕ್ಷಿಸುವವನು ಅಂತ ಒಂದು ಅರ್ಥನೂ ಕೂಡ ಅದಕ್ಕಾಗಬಹುದು. ಇದು ರಕ್ಷತಿ ಅಂತಾದಾಗ ರಕ್ಷಿಸುವವನು, ಗ್ರಸತಿ ಅಂತಾದಾಗ ಎಲ್ಲರನ್ನು ನುಂಗಿ ಹಾಕುವವನು ಅಂತ ಅರ್ಥ. ಇದು ಉಗ್ರ ಶಬ್ದದ ಅರ್ಥ. ಮುಂದೆ ಊರ್ಜಾ ಅಂತ ಶಬ್ದ. ಊರ್ಜ ಬಲ ಪ್ರಾಣಮಯ ಅಂತ ಒಂದು ಧಾತುವೇ ಇದೆ. ಆ ಧಾತುವಿನಿಂದ ಎಲ್ಲರನ್ನೂ ಕೂಡ
ಬಲ ತುಂಬಿ ರಕ್ಷಿಸುವವನು. ಊರ್ಜಯತಿ, ಊರ್ಜ ಅಂತಲೇ ಧಾತುವಿನ ಮೂಲ ರೂಪ. ಹೀಗಾಗಿ ಎಲ್ಲರಿಗೂ ಬಲ ತುಂಬಿ ಅವರನ್ನು ಮುನ್ನಡೆಸುವವನು ಅನ್ನೋ ಕಾರಣಕ್ಕಾಗಿ ಅವನಿಗೆ ಊರ್ಜ ಅಂತ ಹೀಗೆ ವರ್ಣಿಸ್ತಾರೆ. ಮುಂದೆ ಓಂ ಋಂ ಋತಂಭರಾಯ ನಮಃ, ಓಂ ಋಂ ಋಘಾಯ ನಮಃ ಅಂತಿದೆರಡು ಕೂಡ ಬಲ ಮೂಗು ಮತ್ತು ಎಡ ಮೂಗನ್ನ ಮುಟ್ಟಿಕೊಳ್ಬೇಕು ಅಂತ ವರ್ಣನೆ ಮಾಡ್ತಾರೆ. ಋತಂಭರ ಅಂದ್ರೆ ಜ್ಞಾನಪೂರ್ಣ ಅಂತ ಅರ್ಥ. ಋತ ಅಂದ್ರೆ ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾಕೃತಿ ಅಂತ ಆಚಾರ್ಯರು ಸರ್ವಮೂಲದಲ್ಲಿ ಋತ ಮತ್ತು ಸತ್ಯ ಅನ್ನೋದ್ರ ಅರ್ಥ ಹೇಳ್ತಾರೆ. ಋತ ಅಂದ್ರೆ ಯಥಾರ್ಥ ಜ್ಞಾನ. ಆ ಯಥಾರ್ಥ ಜ್ಞಾನವನ್ನ ಹೊಂದಿದವನು ಅಂತ ಅರ್ಥ. ಯಥಾರ್ಥ ಜ್ಞಾನವನ್ನು ಧರಿಸಿದವನು ಮತ್ತೆ ಯಥಾರ್ಥವೇ ಆದಂತಹ ಈ ಜಗತ್ತನ್ನು ಧರಿಸಿದವನು ಅಂತ ಹೀಗೊಂದು ಅರ್ಥನೂ ಕೂಡ ಆಗಬಹುದು. ಮುಂದೆ ಇದು ಋತಂಭರ. ಮುಂದೆ ಋಘ ಅಂತ ಸಂಶಬ್ದ. ಋ ಅಂತ ದೀರ್ಘ. ವ್ಯವಹಾರದಲ್ಲಿ ನಮಗೆ ಋಷಿ ಇತ್ಯಾದಿ ಕೆಲವು ಶಬ್ದಗಳು ಕಾಣಿಸ್ತವೆ. ಋ ಅಂತ ದೀರ್ಘದಲ್ಲಿರುವಂತಹ ಯಾವುದೇ ಶಬ್ದ ನಮಗೆ ಕಾಣಿಸುವುದಿಲ್ಲ ವ್ಯವಹಾರದಲ್ಲಿ. ಕೆಲವು ಕಡೆ ಅಂಥ ನಾಮ ಯಾವುದಿಲ್ಲದೆ ಹೋದ್ರೂ ಕೂಡ ಸರ್ವೈಶ್ವರ್ಯಪ್ರದಂ ನೃಣಾಂ, ನೃಣಾಂ ಅಂತ ದೀರ್ಘ, ಪಿತೃಣಾಂ ಇತ್ಯಾದಿ ಕೆಲವು ಕಡೆ ದೀರ್ಘವಾಗಿ ಅದು ಕಾಣಿಸ್ತದೆ. ಹೀಗೆ ಋ ಅಲ್ಲಿ ಉಪಯೋಗ ಆಗ್ತದೆ ಹೊರತು ಋದಿಂದಲೇ ಆರಂಭ ಆಗುವಂತಹ ಶಬ್ದ ಯಾವುದು ವ್ಯವಹಾರದಲ್ಲಿ ಇಲ್ಲ. ಅದು ಭಗವಂತನಿಗೆ ಹಾಗೆ ಕಾಣಿಸ್ತದೆ. ಋನ್ ಹಿಂಸಾಯಂ ಅಂತ ಒಂದು ಧಾತು. ಎಲ್ಲಾ ಧಾತುಗಳು ಈಗ ಉಪಲಬ್ಧ ಇಲ್ಲದೆ ಇರಬಹುದು. ಪ್ರಾತಿಶಾಖ್ಯದಲ್ಲಿ ಬೇರೆ ಬೇರೆ ಧಾತು ಪಾಠಗಳು ಇತ್ತೀಚೆಗೆ ಏನು ಸಂಶೋಧಿತ ಆಗಿವೆ, ಅದಕ್ಕನುಸಾರವಾಗಿ ಕೆಲವು ಧಾತುಗಳನ್ನ ನಾವು ಗಮನಿಸಬಹುದು. ಹಾಗೆ ನಾವು ಗಮನಿಸಿದಾಗ ಜಗತ್ತನ್ನ ಹಿಂಸಿಸುವಂಥವನು ಅರತೆ, ಋಂಗ್ ಹಿಂಸಾಯಂ ಧಾತುವೆಂದು ಅರತೆ, ಅರೇತೆ, ಅರಂತೆ ಅಂತ ಅದರ ರೂಪ ಆಗ್ತದೆ ಪ್ರಥಮ ಪುರುಷದಲ್ಲಿ. ಅರತೆ ಅಂತ ಪ್ರಥಮ ವ್ಯಕ್ತಿ ಏಕವಚನ. ಹಾಗೆ ಈ ಜಗತ್ತನ್ನೆಲ್ಲ ಪ್ರಳಯ ಕಾಲದಲ್ಲಿ ನಾಶಪಡಿಸುವವನು ಅಥವಾ ದೈತ್ಯರನ್ನ ನಾಶಪಡಿಸುವವನು ಅಂತ ಹೀಗೆ ಅರ್ಥ ಆಗ್ತವೆ. ಋಷಿ ಗತವು ಅಂತ ಒಂದು ಧಾತು ಇದೆ, ಇದು ಹ್ರಸ್ವ. ಋ ಅಂತ ಮತ್ತೊಂದಿದೆ, ಋ ಗತವು ಅಂತ. ಅದು ಋಣಾತಿ ಅಂತ ಆಗ್ತದೆ. ವ್ಯವಹಾರದಲ್ಲಿ ಅದನ್ನು ಬಳಕೆ ಮಾಡೋದು ಕಡಿಮೆ. ಋಣಾತಿ ಅಂತ ದೀರ್ಘವಾಗಿ ಒಂದು ಧಾತು ಇದೆ. ಅದರಿಂದಲೂ ಕೂಡ ನಾವು ಈ ಶಬ್ದವನ್ನ ತಿಳ್ಕೊಳ್ಬಹುದು. ಋ ಗತವು ಅನ್ನೋ ಧಾತು ದೀರ್ಘವಾಗಿರುವಂತಹ ಋ ಅನ್ನೋದ್ರಿಂದ. ಈ ಋಂಗ್ ಹಿಂಸಾಯಂ ಅಂತ ಅನ್ನೋದನ್ನ ನಿರೂಪಿಸುವಾಗ ಸ್ವಲ್ಪ ನಾನೊಂದು ಪ್ರಮಾದ ಮಾಡಿದೆ. ಜಗತ್ತನ್ನು ಹಿಂಸಿಸುವವನಾದ್ರಿಂದ ಇವನಿಗೆ ಋಘ ಅಂತ ಹೇಳಿದ್ನಲ್ಲ. ಅರತೆ ಅಂದ್ರೆ ಜಗತ್ತನ್ನು ಹಿಂಸಿಸುವವನು ಅಂತ ಈ ಪರಮಾತ್ಮನಿಗೆ ಹೇಳುವುದಲ್ಲ, ಜಗತ್ತಿಗೆ ತೊಂದರೆ ಕೊಡುವಂತಹ ರಾಕ್ಷಸರು, ದೈತ್ಯರು, ಆ ದೈತ್ಯರ ಸಂಘಾತವನ್ನ ತಮ್ಮ ಹಂತಿ, ಘ ಅಂದ್ರೆ ಕೊಲ್ಲುವವನು ಅಂತ ಅರ್ಥ. ಈ ಕೆಲವು ಕಡೆ ಬೇರೆ ಕಡೆ ಶತ್ರುಘ್ನ ಮೊದಲಾದ ಕಡೆ ಘ್ನ, ಘ ಇತ್ಯಾದಿ ಶಬ್ದಗಳನ್ನು ಬಳಕೆ ಮಾಡ್ತಾರಲ್ಲ, ಆ ಥರ ಇಲ್ಲೂ ಕೂಡ ಘ ಅಂದ್ರೆ ನಾಶ ಮಾಡುವವನು. ಯಾರನ್ನು ನಾಶ ಮಾಡುವವನು ಅಂದ್ರೆ ಜಗತ್ತಿಗೆ ತೊಂದರೆ ಕೊಡುವಂಥ ಋಗಳು ಅಂದ್ರೆ ದೈತ್ಯ ಸಂಘಾತ, ಅವರನ್ನು ನಾಶ ಮಾಡುವಂಥವನು ಋಘ, ಈ ಪರಮಾತ್ಮ. ಇದಲ್ಲದೆ ಋ ಗತವು ಅಂತ ಈಗಿರುವಂಥ ಧಾತುವನ್ನ ನಾನೇನು ಹೇಳಿದ್ನಲ್ಲ, ಆ ದೃಷ್ಟಿಯಿಂದ ಜ್ಞಾನಿಗಳು, ಋಗಳು ಅಂದ್ರೆ ಜ್ಞಾನಿಗಳು. ರಾ ಅರೌ ಅರಹ, ಪಿತಾ ಪಿತರೋ ಪಿತರಹ ಇದ್ದಂತೆ ಪಿತರಹ ಹೇಗೆ ಬಹುವಚನನೋ ಹಾಗೆ ರಾ ಅರೌ ಅರಹ, ಅರಹ ಅಂದ್ರೆ ಜ್ಞಾನಿಗಳು ಬಹುವಚನ. ಅರಹ ಹಂತಿ ಇತಿ ಋಘ, ಆ ಜ್ಞಾನಿಗಳನ್ನ ಕೊಲ್ಲುತ್ತಾನೆ ಅಂತ ಅರ್ಥ ಅಲ್ಲ. ಯಾಕೆಂದ್ರೆ ಹನಹಿಂಸಾಗತ್ತು ಧಾತುವಿಗೆ ಕೇವಲ ಕೊಲ್ಲುವುದು ಅಂತ ಅರ್ಥ ಅಲ್ಲ. ಆ ಜ್ಞಾನಿಗಳನ್ನ ತನ್ನ ಬಳಿಗೆ ಕರ್ಕೊಂಡು ಹೋಗ್ತಾನೆ. ಅವರ ಲಿಂಗ ದೇಹಾದಿಗಳನ್ನ ನಾಶಪಡಿಸಿ ಅವರನ್ನ ತನ್ನ ಬಳಿಗೆ ಕರ್ಕೊಂಡು ಹೋಗುವಂಥವನು. ಆದ್ರಿಂದ ಅವನನ್ನ ಋಘ ಅಂತ ಹೀಗೆ ವರ್ಣನೆ ಮಾಡಬಹುದು.
ಋಗಳು ಅಂದ್ರೆ ಜ್ಞಾನಿಗಳು, ಆ ಜ್ಞಾನಿಗಳನ್ನ ಅವರ ಸಂಸಾರವನ್ನು ನಾಶಪಡಿಸಿ ತನ್ನ ಬಳಿಗೆ ಕರೆದುಕೊಂಡು ಅವರನ್ನ ಮುಕ್ತರನ್ನಾಗಿ ಮಾಡುವವನು. ಈ ಒಂದು ಅರ್ಥವು ಕೂಡ ಋಘ ಅನ್ನುವ ಶಬ್ದಕ್ಕೆ ಆಗಬಹುದು. ಹಿಂಸಾಯಾಮ್ ಅನ್ನುವುದು ಈಗ ಉಪಲಬ್ಧ ಇಲ್ಲ. ಈಗ ಉಪಲಬ್ಧ ಇರುವುದು ಋಗತವು ಅಂತ ಅದರ ಆಧಾರದಲ್ಲಿ ಹೇಳಿದೆ. ಇದನ್ನು ಹೊರತುಪಡಿಸಿದ್ರೆ ಹಿಂದೆ ನೋಡಿದಂತಹ ಊರ್ಜ ಬಲ ಪ್ರಾಣನಯೋಹ ಅಂತ ಏನು ಧಾತು ಇದೆ, ಅದು ಈಗ ಉಪಲಬ್ಧ ಇದ್ದೇ ಇದೆ. ಊರ್ಜಾ ಅನ್ನುವ ಶಬ್ದವೂ ಕೂಡ ಈಗ ಉಪಲಬ್ಧ ಇದ್ದೇ ಇದೆ. ಶಕ್ತಿ ಅಂತ ಈಗ ಅರ್ಥ ಇದೆ ಅದಕ್ಕೆ, ಊರ್ಜಾ ಅನ್ನೋದಕ್ಕೆ. ಊರ್ಜಸ್ವಿ, ಶಕ್ತಿ ಉಳ್ಳವನು ಅಂತ ಹೀಗೆಲ್ಲ ಅರ್ಥ ನಮ್ಮ ಜಗತ್ತಿನಲ್ಲಿ ಕಂಡೇ ಕಾಣ್ತದೆ. ಊರ್ಜ ಅನ್ನೋ ಧಾತು ಇದೆ, ಆದ್ರೆ ಹಿಂಸಾಯಾಮ ಅನ್ನೋ ಧಾತು ಉಪಲಬ್ಧ ಇಲ್ಲ. ಉಪಲಬ್ಧ ಇರುವ ಗತವು ಅನ್ನೋ ಧಾತುವನ್ನು ಇಟ್ಕೊಂಡು ಜ್ಞಾನಿಗಳನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂಥವನು, ಅವರ ಸಂಸಾರವನ್ನು ನಾಶಪಡಿಸಿ ಅಂತ ನಾವು ಆ ಶಬ್ದದ ಅನುಸಂಧಾನವನ್ನು ಮಾಡ್ಕೋಬಹುದು.